ತುಂಬ ಜನ ಬಂದಿದ್ದಾರೆ. ಒಳ್ಳೆ ಅವಕಾಶ ಕೂಡ ಮಾಡಿಕೊಡ್ತಾರೆ. ನಾವೆಲ್ಲ ರೀತಿ ಡೆವಲಪ್ಮೆಂಟ್ಸ್ ಅಲ್ಲಿ ನಾವು ಆಸಕ್ತಿ ವಹಿಸ್ತೀವಿ. ಆದರೆ ಮಾಲೂರು ತಾಲೂಕಲ್ಲಿ ನಾವು ಯಾರು ಕೂಡ ಯೋಚನೆ ಮಾಡಿ ಇರಲಿಲ್ಲ. ಯಾರು ಕೂಡ, ನಾನು ಕೂಡ ಸೇರಿ ನಮ್ಮ ಮುಖಂಡರು ಯಾರು ಕೂಡ ಈ ಥರ ಒಂದು ಯೋಚನೆ ಮಾಡಿರಲಿಲ್ಲ. ಇಂಥ ಒಂದು ಯೋಚನೆಯನ್ನು ನಮ್ಮ ಡಾಕ್ಟರ್ ಕಿರಣ್ ಅವರು ಮಾಡಿದ್ದು ತುಂಬ ಒಳ್ಳೆ ಕಾರ್ಯಕ್ರಮ ಇದೆ. ನಾನು ನೋಡಿದೆ, ಅತಿ ಹೆಚ್ಚಿಗೆ ಮಾಲೂರು ತಾಲೂಕು ಯುವಕರು ಇದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದಿದ್ದಾರೆ. ನಾನು ಒಬ್ಬೊಬ್ಬರನ್ನು ಮಾತನಾಡಿಸ್ತೀನಿ. ಎಲ್ಲಿಂದ ಮಂಗಳೂರಿಂದ ಬಂದಿದ್ದಾರೆ, ಉಡುಪಿಯಿಂದ ಬಂದಿದ್ದಾರೆ, ಧಾರವಾಡದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ. ನಾನೆಲ್ಲ ಮಾತನಾಡಿಸಿದೆ ಹುಡುಗರನ್ನೆಲ್ಲ. ತುಂಬ ದೂರದಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಹೆಣ್ಮಗು ಕೂಡ ಬಂದಿತ್ತು. ಇವತ್ತು ವಿದ್ಯಾವಂತರಾಗ್ಬಿಟ್ಟವ್ರೆ. ಪ್ರತಿಯೊಬ್ಬರು ಕೂಡ ಯುವಕರು ವಿದ್ಯಾವಂತರಾದ್ಮೇಲೆ ಏನೋ ಒಂದು ಕೆಲಸ ಬೇಕಾಗ್ತದೆ, ಅವಕಾಶ ಬೇಕಾಗ್ತದೆ. ನಮ್ಮ ಹನುಮಂತಣ್ಣವ್ರು ಹೇಳಿದಂಗೆ ಇವತ್ತು ಎಲ್ಲ ವಿದ್ಯಾವಂತರು ವ್ಯವಸಾಯ ಮಾಡಕ್ಕೆ ಹೋಗಲ್ಲ. ವ್ಯವಸಾಯ ಕೂಡ ಹೊಸದಾಗಿ ಮಾಡಲು ಬಂದ್ಬಿಟ್ಟಿದೆ. ಹೆಚ್ಚಿಗೆ ಜನರು ಬೇಕಾಗಿದೆ. ಅದರಿಂದ ಯಾವುದೋ ಒಂದು ಕೆಲಸ ಬೇಕು ಅನ್ನುವಂಥ ಒಂದು ವಾತಾವರಣ ಇವತ್ತು ನಮ್ಮ ದೇಶದಲ್ಲಿದೆ. ಇಂಥ ಸಂದರ್ಭದಲ್ಲಿ ಒಳ್ಳೆ ಇಂಡಸ್ಟ್ರೀಸ್ ಬಂದಿದೆ. ಇವತ್ತು ಅವಕಾಶ ಕೂಡ ಇದೆ. ಆ ಅವಕಾಶಗಳು ತಗೊಳ್ಳಂತ ಒಂದು ಪ್ರಯತ್ನ ಕರೆಕ್ಟ್ ಆಗಿರಬೇಕು. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಮಾಲೂರು ತಾಲೂಕಲ್ಲಿ ಕೂಡ ದೊಡ್ಡ ಇಂಡಸ್ಟ್ರೀಸ್ ಬರ್ತವೆ. ಸಾವಿರಾರು ಜನ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಅದರಲ್ಲೂ ಹೆಚ್ಚಿಗೆ ನಮ್ಮ ಮಾಲೂರು ತಾಲೂಕಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಇವತ್ತು ಪಕ್ಕ ಹಳ್ಳಿಗೆ ನೋಡಕ್ ಹೋದಾಗ ಎಲ್ಲೆಲ್ಲಿಂದ ಬಂದು ಪಾಪ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಯುವಕರು ವಿದ್ಯಾವಂತರು ಓದ್ಕೊಂಡಿದ್ದವರು ಕೆಲಸ ಬೇಕು ಹುಡ್ಕೊಂಡ್ಬಂದು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿಗೆ ಅವಕಾಶ ಸಿಗ್ತಾ ಇಲ್ಲ. ನಾನು ಪ್ರತಿಯೊಂದು ಕಂಪನಿಯಲ್ಲಿ ಮಾತಾಡ್ತಾ ಇದ್ದೀನಿ. ಸ್ಥಳೀಯರಿಗೆ ಹೆಚ್ಚಿಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ಭೂಮಿ ಕೊಡ್ತೀವಿ, ಎಲ್ಲ ಅವಕಾಶ ಮಾಡಿಕೊಡ್ತೀವಿ ನಾವು. ಆದರೆ ಅವಕಾಶ ನಮ್ಮ ಜಿಲ್ಲೆಯ ಸ್ಥಳೀಯರಿಗೆ ಅವಕಾಶ ಎಲ್ಲೋ ಒಂದು ಕಡೆ ಕಡಿಮೆ ಸಿಗ್ತದೆ ಅನ್ನೋದನ್ನ ಈಗಾಗಲೇ ನಾನು ಸುಮಾರು ಕಂಪನಿಗಳ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಆ ಕಂಪನಿಯ ಮುಖ್ಯಸ್ಥರ ಕಂಡು ಒಂದು ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನೋಡಿದೆ ಈಗ ಉದ್ಯೋಗ ಮೇಳದಲ್ಲಿ ಯಾವ ಕಂಪನಿಯವರು ಬಂದಿಲ್ಲ. ಇಲ್ಲಿ ಬಂದಿರೋರು ಯಾರಂದ್ರೆ ಕಂಪನಿ ಲೇಬರ್ ಕಾಂಟ್ರಾಕ್ಟ್ಸ್ ಬಂದಿದ್ದಾರೆ. ಅದು ಎಲ್ಲಾ ಕಂಪನಿಗಳಿಗೂ ಕೊಡ್ತಾರೆ. ವೆಸ್ಟ್ರಾನು ಇದೆ, ಹೋಂಡಾನು ಇದೆ, ಎಲ್ಲ ಕಂಪನಿ ಸುಮಾರು 80-85 ಕಂಪನಿಗಳು ಲೇಬರ್ ಕಾಂಟ್ರಾಕ್ಟ್ಸ್ ಬಂದಿದ್ದಾರೆ. ನಾನು ಹೇಳೋದೇನೆಂದ್ರೆ ಅದ್ರ ಜೊತೆಗೆ ನಾವು ನಮ್ಮ ಭಾಗದಲ್ಲಿರುವಂತಹ ಕಂಪನಿಗಳು ಯಾವುದಾದ್ರು ಆ ಮುಖ್ಯಸ್ಥರು ಕರೆದು ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಜಿಲ್ಲಾ ಮಂತ್ರಿಗಳ ಮುಖಾಂತರ ಕರೆದು ನಾವು ಒಂದು ಸಭೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಈಗಾಗಲೇ ನಾವು ಮಾತಾಡಿದ್ವಿ. ಆ ಉದ್ದೇಶ ಏನಂದ್ರೆ ನೀವು ಎಲ್ಲರಿಗೂ ಕೂಡ ಕೆಲಸ ಬೇಡ ಅಂತೇಳಿ ನಮ್ಮ ಸ್ಥಳೀಯರಿಗೆ ಕೂಡ ನಮ್ದು ತಕರಾಲಿಲ್ಲ. ಆದರೆ ಅತಿ ಹೆಚ್ಚಿಗೆ ಪ್ರಿಫರೆನ್ಸ್ ನಮ್ಮ ಸ್ಥಳೀಯರಿಗೆ ಕೊಡಬೇಕು. ಬರೀ ಮಾತಲ್ಲಿ ಇದೆ ಇದಷ್ಟೇ. ಅಲ್ಲಿ ಒಳಗಡೆ ಹೋದಾಗ ಸ್ಥಳೀಯರಿಲ್ಲ. ಆ ಒಂದು ಅವಕಾಶಕ್ಕೆ ನಾನು ಮತ್ತೆ ನಮ್ಮ ಸರ್ಕಾರ ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಒಂದು ಸಭೆಯನ್ನು ಕರೆದು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಕಿರಣ್ ಅವ್ರು ಹೇಳ್ತಾರೆ ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ. ದಯವಿಟ್ಟು ಮಾಡ್ಬೇಕಾಗ್ತದೆ. ತುಂಬಾ ಜನ ನಾನು ನೋಡಿದೆ ಪಾಪ ಓದ್ಕೊಂಡವ್ರೆ, ಅದೇ ಕೆಲಸ ಹುಡ್ಕೊಂಡು ಹೋಗುತ್ತ ಒಂದು ಪ್ರಯತ್ನ ಮಾಡಿಲ್ಲ ಅವರು. ಇವತ್ತು ಕೊಟ್ಟಿರುವಂತ ಅವಕಾಶದಲ್ಲಿ ಹುಡ್ಕೊಂಡು ಹೋಗಿ ಇಲ್ಲಿ ಬಂದು ಖುಷಿಯಾಗಿ ನಮ್ಮ ಹತ್ರ ತಗೊಂಡೋಗ್ತಾರೆ. ಏನು ಕಂಪನಿ ಆದೇಶ ಸಿಕ್ತು ಆ ಕಾಪಿ ತೆಗೆದು ಖುಷಿಯಾಗಿ ಹೋಗ್ತಾರೋದು ನಾನು ನೋಡಿದ್ದೀನಿ. ಇಂಥವು ಸುಮಾರು ಜನ ನಮ್ಮ ಯುವಕರು ಗ್ರಾಮಾಂತರ ಪ್ರದೇಶದ ವಿಶೇಷವಾಗಿ ಗೊತ್ತಿಲ್ಲದೆ ಇರುವಂತವ್ರು ಓದ್ಕೊಂಡು ಮಹಿಳೆಯಲ್ಲಿ ಹೋಗ್ಬಿಟ್ಟಾರೆ. ಕೆಲಸ ಸಿಕ್ಕಲ್ ಬಿಡಪ್ಪ, ಓದ್ಕೊಂಡ್ರೆ ಸರ್ಕಾರಿ ಉದ್ಯೋಗ ಎಲ್ಲರಿಗೂ ಸಿಗಲ್ಲ. ನಮ್ಮ ರಾಮಚಂದ್ರಣ್ಣ ಹೇಳ್ತಾ ಇದ್ರು, ನಮ್ಮಲ್ಲಿ BA 45 ಜನಕ್ಕೆ ಕಾಲ್ ಮಾಡಿದ್ರೆ 350-400 ಜನ ಅಪ್ಲಿಕೇಶನ್ಸ್ ಬಂದಿದ್ದಾರೆ. 13,000 ಜನ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಉದ್ಯೋಗ ಬೇಕು ಅಂತೀಗ ಏನು ವಿದ್ಯಾವಂತರಾಗಬೇಕು, ಓದ್ಕೊಂಡಿದ ತಕ್ಷಣ ಸರ್ಕಾರಿ ಉದ್ಯೋಗ ಬೇಕು ಅಂತೀಗ ಅವಕಾಶ ಕೊಟ್ಟಿದೆ ಸರ್ಕಾರ. ಇವತ್ತು ಸರ್ಕಾರಗಳು ಒಳ್ಳೆ ಇಂಡಸ್ಟ್ರೀಸ್ ತಂದು ಎಲ್ಲ ಅವಕಾಶ ಸಿಕ್ಕುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರಲ್ಲ, ಆ ಅವಕಾಶ ನಾವು ತಗೋಬೇಕಾಗ್ತದೆ. ಅದರಿಂದ ಇಂಥ ಒಂದು ಅವಕಾಶವನ್ನು ಪ್ರತಿ ವರ್ಷ ಕೂಡ ನಾವು ಮಾಲೂರು ತಾಲೂಕಲ್ಲಿ ಇನ್ನೂ ವಿಶೇಷವಾಗಿ ಮಾಡೋಣ.
ಇನ್ನು ನೆಕ್ಸ್ಟ್ ಇನ್ನೊಂದ್ಸಾರಿ ಮಾಡುವಾಗ ನಾನು ಕಂಪ್ನಿಗಳ ಮುಖ್ಯಸ್ಥರು ಕೂಡ ಕರೆದು ಅವ್ರನ್ನ ಮಾತಾಡಿ ಯಾವ ರೀತಿಯಲ್ಲಿ ಇನ್ನೊಂದೇನಾಗ್ತದೆ, ಇವ್ರು ಕಾಂಟ್ರಾಕ್ಟ್ಸ್ ಲೇಬರ್ಸ್ ತಗೊಳ್ತಾರೆ. ಈಗ ಆದೇಶ ಕೊಟ್ಟರು ಪಾಪ ಖುಷಿಯಾಗಿ ಹೋಗ್ತಾರೆ. ಆ ಕಂಪ್ನಿಯಲ್ಲಿ ಒಂದು ಕಂಡೀಷನ್ ಹಾಕ್ಬಿಟ್ಟವ್ರು, ಆ ಕಂಡೀಷನ್ ತೆಗಿಬೇಕು. ಕನಿಷ್ಠ ನಾವು ಸ್ಥಳೀಯಕ್ಕಾದ್ರೂ ಅವಕಾಶ ಮಾಡೋದು. 11 ತಿಂಗಳಾದ್ಮೇಲೆ ತೆಗೆದು ಬಿಡ್ತಾರೆ, ಪೂರ್ತಿ ರಿನ್ಯೂವಲ್ ಮಾಡಲ್ಲ, ತೆಗಿತಾರೆ. ಅದು ತೆಗೆದು ಮತ್ತೆ ಗ್ಯಾಪ್ ಅಂತ ಮತ್ತೆ ಇನ್ನೊಬ್ಬ ತಗೊಳಕ್ ಹೋಗ್ತದೆ. ನಾನು ಹೇಳೋದೇನಂದ್ರೆ, ಒಂದು ಸಾರಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ತಗೊಂತೀರಿ, ಮತ್ತೆ ಒಂದು ಅಷ್ಟು ವರ್ಷ ಆದ್ಮೇಲೆ ಕಂಪ್ನಿ ಇದರಲ್ಲೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಸುಮಾರು ಜನ ಮಾಡ್ತಾರೆ. ಆದ್ರೆ ಅದನ್ನ ನೀವು ಕನಿಷ್ಠ ಒಂದು ಸಾರಿ ತಗೊಂಡಾದ್ಮೇಲೆ ಏನಾದ್ರೂ ಕಂಪ್ಲೇಂಟ್ಸ್ ಇದ್ರೆ, ರಿಮಾರ್ಕ್ ಅವ್ರ ಮೇಲೆ ಏನಾದ್ರೆ ಸರಿಯಾಗಿ ಕೆಲಸ ಮಾಡದೆ ಇದ್ದು ತೆಗಿರಿ, ಬೇಡ ಅಂತೇಳಿ. ಆದ್ರೆ ಕೆಲಸ ತಗೊಂತೀರಿ 11 ತಿಂಗಳಾದ್ಮೇಲೆ ತೆಗಿತಾ ಇದ್ರಿ. ಇದು ಕಂಪ್ಲೇಂಟ್ಸ್ ದಿನಾ ನನ್ನ ಹತ್ರ ಬರ್ತದೆ, ಅಣ್ಣ ನಾನು ತೆಗೆದ್ಬಿಟ್ಟವ್ರು ಹೇಳ್ರಿ ಅಣ್ಣ ಅಂತ. ಇದು ನಾವು ಕಂಪನಿ ಮುಖ್ಯಸ್ಥರ ಹತ್ರ ಉದ್ಯೋಗ ಮೇಳ ಮಾಡೋ ಜೊತೆಗೆ ಕಂಪನಿ ಮುಖ್ಯಸ್ಥರ ಹತ್ರ ಮಾತಾಡಿ ಈ ಒಂದನ್ನ ಸರಿ ಮಾಡೋದಕ್ಕೆ ಕೆಲಸ ಮಾಡ್ತೀನಿ. ನಾನು ಮಾಡ್ತೀನಿ, ನಿಮ್ ಕೆಲಸ ನೀವು ಮಾಡ್ರಿ.